ನ್ಯೂಸ್ 10ಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಬೆಂಗಳೂರಲ್ಲಿ ಬೆಳ್ಳಂಬೆಳಗ್ಗೆ ಎಸಿಬಿ ರೇಡ್ ಆಗಿದೆ. ಬಿಡಿಎ ವಿಶೇಷ ಅಧಿಕಾರಿಯಾಗಿದ್ದ ಸುಧಾ ಮನೆ ಮೇಲೆ ರೇಡ್ ಆಗಿರೋದು. ಕೆಎಎಸ್ ಅಧಿಕಾರಿ ಡಾಕ್ಟರ್ ಸುಧಾ ಮನೆ ಹಾಗೇನೆ ಕಚೇರಿಯಲ್ಲಿ ಅಧಿಕಾರಿಗಳು ಶೋಧವನ್ನ ಮಾಡಿದ್ದಾರೆ. ಬೆಳ್ಳಂಬೆಳಗ್ಗೆ ಈ ರೇಡ್ ಆಗಿರೋದು. ಎಸಿಬಿ ಅಧಿಕಾರಿಗಳು ರೇಡ್ ಮಾಡಿರೋದು ಸುಧಾ ಅವರ ಮನೆ ಮೇಲೆ. ಇವರು ಬಿಡಿಎ ವಿಶೇಷ ಅಧಿಕಾರಿಯಾಗಿ ಈ ಹಿಂದೆ ಕರ್ತವ್ಯವನ್ನ ನಿರ್ವಹಿಸಿದ್ರು. ಕೆಎಸ್ ಅಧಿಕಾರಿಯಾಗಿದ್ದಾರೆ ಡಾಕ್ಟರ್ ಬಿ ಸುಧಾ. ಅವ್ರ ಮನೆ ಹಾಗೇನೆ ಕಚೇರಿಯಲ್ಲಿ ಅಧಿಕಾರಿಗಳು ದಾಳಿ ಮಾಡಿದಾಗ ಶೋಧವನ್ನು ನಡೆಸ್ತಾ ಇದ್ದಾರೆ. ಮನೆ ಕಚೇರಿ ಸೇರಿದಂತೆ ಸುಮಾರು 6 ಕಡೆ ಎಸಿಬಿ ರೇಡ್ ಆಗಿದೆ ಏಕಕಾಲಕ್ಕೆ. ಕೊಡಿಗೆಹಳ್ಳಿ, ಯಲಹಂಕ, ಬ್ಯಾಟರಾಯನಪುರದ ಮನೆ ಹಾಗೇನೆ ಉಡುಪಿಯ ತೆಂಕಬಟ್ಟಿನ ಮನೆ ಮೇಲೂ ಕೂಡ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಪ್ರಸ್ತುತ ಇವರು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನದ ಆಡಳಿತ ಅಧಿಕಾರಿ ಆಗಿದ್ದಾರೆ ಸುಧಾ. ಇವರು ಮನೆ ಹಾಗೇನೆ ಕಚೇರಿ ಮೇಲೆ ಒಟ್ಟು 6 ಕಡೆ ಏಕಕಾಲದಲ್ಲಿ ಬೆಳಗ್ಗೆಯಲ್ಲೂ ಕೂಡ ಎಸಿಬಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಕೊಡಿಗೆಹಳ್ಳಿ, ಯಲಹಂಕ, ಬ್ಯಾಟರಾಯನಪುರ ಇದರ ಜೊತೆಯಲ್ಲಿ ಉಡುಪಿಯ ಮನೆ ಮೇಲೂ ಕೂಡ ರೇಡ್ ಆಗಿದೆ. ಫೋಟೋದಲ್ಲಿ ತೋರಿಸ್ತಾ ಇದೀವಲ್ಲ, ಇವರೇ ಕೆಎಸ್ ಅಧಿಕಾರಿ ಡಾಕ್ಟರ್ ಸುಧಾ. ಸೊ ಇವ್ರ ಮನೆ ಹಾಗೇನೆ ಕಚೇರಿ ಮೇಲೆ ದಾಳಿ ಆಗಿರೋದು, ಎಸಿಬಿ ದಾಳಿ. ಒಟ್ಟು 6 ಕಡೆಯಲ್ಲಿ ಏಕಕಾಲಕ್ಕೆ ಇವತ್ತು ಬೆಳಗ್ಗೆಯಿಂದ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಪರಿಶೀಲನೆಯನ್ನ ಇನ್ನೂ ಕೂಡ ಮಾಡ್ತಾ ಇದ್ದಾರೆ. ಸುಧಾರ ಕೊಡಿಗೆಹಳ್ಳಿ ಮನೆಯಲ್ಲಿ ಶೋಧವನ್ನ ಮಾಡಿದಾಗ 10 ಲಕ್ಷ ಹಣ, ಅದರ ಜೊತೆಯಲ್ಲಿ ಕೆಜಿ ಗಟ್ಲೆ ಚಿನ್ನಾಭರಣ ಪತ್ತೆಯಾಗಿದೆ. ಸುಧಾ ಬಳಿ ಫಾರ್ಚುನರ್ ಕಾರ್ ಕೂಡ ಇದೆಯಂತೆ. ಅಕ್ರಮ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅಂತ ಆರೋಪವನ್ನ ಸುಧಾ ಎದುರಿಸ್ತಾ ಇದ್ದಾರೆ. ಸೊ ಹಾಗಾಗೇನೆ ಎಸಿಬಿ ರೇಡ್ ಆಗಿದ್ದು. ಸೊ ಅವ್ರ ಬಳಿ ಏನೆಲ್ಲ ಇದೆ ಅನ್ನೋ ವಿಚಾರ ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ. ಸುಧಾರ ಕೊಡಿಗೆಹಳ್ಳಿ ಮನೆಯಲ್ಲಿ ಶೋಧವನ್ನ ಮಾಡಿದಾಗ 10 ಲಕ್ಷ ಹಣ, ಕೆಜಿ ಗಟ್ಲೆ ಚಿನ್ನ ಪತ್ತೆಯಾಗಿದೆ. ಒಂದು ಫಾರ್ಚುನರ್ ಕಾರ್ ಕೂಡ ಅವ್ರ ಹತ್ರ ಇದೆ. ಇನ್ನು ಸುಧಾ ಬಳಿ 5-6 ಚಿನ್ನದ ನೆಕ್ಲೆಸ್ಗಳಿವೆ ಅಂತೆ. ಸೊಂಟದ ಡಾಬು ಕೂಡ ಚಿನ್ನದ ಕಡಗ, ಓಲೆಗಳು ಪತ್ತೆಯಾಗಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಆಸ್ತಿ ಪತ್ರಗಳು ಕೂಡ ಈ ಸಂದರ್ಭದಲ್ಲಿ ಪತ್ತೆಯಾಗಿದೆ. ಎಸಿಬಿ ಡಿವೈಎಸ್ಪಿ ಪ್ರತಾಪ್ ರೆಡ್ಡಿ ಅಂಡ್ ಟೀಮ್ ನಿಂದ ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರೆದಿದೆ. ಶೋಧ ಕಾರ್ಯವನ್ನು ಅವರು ಇನ್ನು ಮಾಡ್ತಾ ಇದ್ದಾರೆ. ಪರಿಶೀಲನೆಯನ್ನ ಇನ್ನೂ ಕೂಡ ಮಾಡ್ತಾ ಇದ್ದಾರೆ. ಸುಧಾ ಅವರ ಕೊಡಿಗೆಹಳ್ಳಿ ಮನೆಯಲ್ಲಿ ಶೋಧವನ್ನ ಮಾಡಿದಾಗ ಕೆಜಿ ಗಟ್ಲೆ ಚಿನ್ನಾಭರಣ, ಅದರ ಜೊತೆಯಲ್ಲಿ 10 ಲಕ್ಷ ನಗದು ಅಧಿಕಾರಿಗಳ ಕಣ್ಣಿಗೆ ಬಿದ್ದಿದೆ. ಸೊ ಅದನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಮತ್ತೆ ಆಸ್ತಿ ದಾಖಲೆ ಪತ್ರಗಳು ಕೂಡ ಅಲ್ಲಿ ಲಭ್ಯವಾಗಿದೆ. ಸುಧಾ ಬಳಿಯಲ್ಲಿ 5-6 ಚಿನ್ನದ ನೆಕ್ಲೆಸ್ಗಳು ಇದಾವೆ ಅನ್ನೋದು ಗೊತ್ತಾಗಿದೆ. ಸೊಂಟದ ಡಾಬು ಕೂಡ ಅದು ಗೋಲ್ಡಿಂದೆ ಅಂತೆ. ಅದ್ರ ಜೊತೆಯಲ್ಲಿ ಚಿನ್ನದ ಕಡ್ಗ, ಒಂದಿಷ್ಟು ಓಲೆಗಳೆಲ್ಲ ಪತ್ತೆಯಾಗಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಆಸ್ತಿ ಪತ್ರಗಳು ಕೂಡ ಈ ಸಂದರ್ಭದಲ್ಲಿ ಅಲ್ಲಿ ಸಿಕ್ಕಿದೆ. ಬೆಳ್ಳಂಬೆಳಗ್ಗೆ ಎಸಿಬಿ ರೇಡ್ ಆಗಿರುವಂತ ಮನೆಯನ್ನು ತೋರಿಸ್ತಾ ಇದ್ದೀವಿ. ಇನ್ನು ಇವರೇ ಫೋಟೋದಲ್ಲಿ ತೋರಿಸ್ತಾ ಇದೀವಲ್ಲ ಮಧ್ಯದಲ್ಲಿ, ಅವರು ಕೆಎಸ್ ಅಧಿಕಾರಿ ಡಾಕ್ಟರ್ ಸುಧಾ. ಬಂಗಾರದ ಬೇಟೆಯನ್ನು ಕೂಡ ಅಧಿಕಾರಿಗಳು ಹಿಂಗ್ ಮಾಡಿದ್ದಾರೆ. ಆ ಶೋಧ ಕಾರ್ಯಾಚರಣೆ ಮಾಡುವಾಗ ಅದನ್ನು ಕೂಡ ತೋರಿಸ್ತಾ ಇದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಇವ್ರ ಮೇಲೆ ಏನೇನ್ ಕಂಪ್ಲೇಂಟ್ಸ್ ಇತ್ತು, ಮತ್ತಿವಾಗ ಏಕಕಾಲಕ್ಕೆ 6 ಕಡೆ ರೇಡ್ ಆಗಿದೆ, ಏನೇನ್ ಪತ್ತೆಯಾಗಿದೆಯಂತೆ, ಏನಿದೆ ಇನ್ಫಾರ್ಮೇಶನ್? ಅಧಿಕಾರಿಗಳ ತಂಡ ಕೆಎಸ್ ಅಧಿಕಾರಿ ಆಗಿರುವಂತಹ ಡಾಕ್ಟರ್ ಬಿ ಸುಧಾ ಅವರ ಮನೆ ಸೇರಿದಂತೆ ಕಚೇರಿ 6 ಕಡೆ ಒಟ್ಟು ಏಕಕಾಲದಲ್ಲಿ ದಾಳಿ ಮಾಡಿರುವಂತದ್ದು. ಸದ್ಯ ನಾವೀಗ ಕೊಡಿಗೆಹಳ್ಳಿಯ ಅವರ ಒಂದು ವಿಲ್ಲಾದ ಬಳಿ ಇದ್ದೇವೆ. ಇಲ್ಲಿ ಡಿವೈಎಸ್ಪಿ ನೇತೃತ್ವದ ಅಂದ್ರೆ ಪ್ರತಾಪ್ ರೆಡ್ಡಿ ಅವರ ನೇತೃತ್ವದಲ್ಲಿ 10 ಮಂದಿಯ ತಂಡ ಈಗ ಎಸಿಬಿ ಅಧಿಕಾರಿಗಳು ಇನ್ನು ಬೆಳಗ್ಗೆ ಬಂದಿರುವಂತದ್ದು. ಇನ್ನು ಕೂಡ ಆ ಒಂದು ಪರಿಶೀಲನೆ ಮುಂದುವರಿಸಿರುವಂತದ್ದು. ಬಟ್ ಇದೇ ಸಂದರ್ಭದಲ್ಲಿ ಒಂದು ಆಸ್ತಿ ದಾಖಲೆ ಪತ್ರಗಳಾಗಿರ್ಬೋದು, ನಗದು ಹಣ ಸೇರಿದಂತೆ ಚಿನ್ನಾಭರಣ ಕೂಡ ಪತ್ತೆಯಾಗಿದೆ. ಅದೆಲ್ಲ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನು ಯಾವುದೇ ರೀತಿ ಮನೆಯಲ್ಲಿ ಯಾವುದೇ ರೀತಿ ಚಿನ್ನಾಭರಣ ಆಗಲಿ ಅಥವಾ ಹಣ, ನಗದು ಹಣ ಆಗಿರ್ಬೋದು, ಇವೆಲ್ಲ ಯಾವುದು ಕೂಡ ಸತ್ಯ ಜಪ್ತಿಯನ್ನ ಮಾಡಿಲ್ಲ. ಸದ್ಯ ನೋಡ್ತಾ ಇರುವಂತದ್ದು ಇದು ಕೊಡಿಗೆಹಳ್ಳಿಯ ವಿಲ್ಲಾ. ಇಲ್ಲಿ ಸುಮಾರು 50ಕ್ಕೂ ಹೆಚ್ಚು ವಿಲ್ಲಾಗಳಿರುವಂತಹ ಒಂದು ಸ್ಥಳ. ಇದರಲ್ಲಿ ವಿಲ್ಲಾವನ್ನ ಖರೀದಿ ಮಾಡಿರುವಂತದ್ದು ಸುಧಾ ಅವರು. ಸದ್ಯ ಈ ಮನೆ ಭವ್ಯ ಬಂಗ್ಲೆ ಒಳಗಡೆ ಎಲ್ಲ ಕೂಡ ಸದ್ಯ ಚಿನ್ನಾಭರಣ ಆಗಿರ್ಬೋದು, ದಾಖಲೆ ಪತ್ರಗಳಾಗಿರ್ಬೋದು, ಇವೆಲ್ಲ ಕೂಡ ಪರಿಶೀಲನೆಯನ್ನ ಸದ್ಯ ಮಾಡ್ತಾ ಇದ್ದಾರೆ. ಅದೇ ರೀತಿ ಈಗ ನೀವು ನೋಡ್ಬೋದು, ಆ ಫಾರ್ಚುನರ್ ಕಾರ್ ಏನಿದೆ ಇದು ಕೂಡ ಸುಧಾ ಅವರಿಗೆ ಸೇರಿರುವಂತದ್ದು. ಇದನ್ನು ಕೂಡ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಿದ್ದಾರೆ. ಸದ್ಯ ಈ ಒಂದು
ಕೋಣೆ ಈಗ ನಿಮಗೆ ಒಂದು ಕೋಣೆಯನ್ನು ತೋರಿಸ್ತೀನಿ. ಆ ಕೋಣೆಯ ಮೇಲಿನ ಭಾಗದಲ್ಲಿ ಅವರು ವಾಸವಾಗಿರುವಂಥದ್ದು. ಇದೇ ವಿಲ್ಲಾದಲ್ಲಿ ಸುಧಾ ಅವರು ಇದ್ದಂತಹ ಕೋಣೆ. ಆ ಕೋಣೆಯಲ್ಲೇ ಎಷ್ಟು ಚಿನ್ನಾಭರಣ ನಗದು ಹಣ ಏನಿತ್ತು ಆ ಒಂದು ಅವರ ಕೋಣೆಯಲ್ಲೇ ಈಗ ಅಧಿಕಾರಿಗಳ ಸದ್ಯ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಇವರ ಮೇಲೆ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬಂದಿತ್ತು. ಅಂದರೆ ಅಕ್ರಮವಾಗಿ ಆ ಒಂದು ಆಸ್ತಿ ಗಳಿಕೆ ಆಗಿರ್ಬೋದು, ಹಣವನ್ನ ಗಳಿಸಿದ್ದಾರೆ, ಅದಲ್ಲದೆ ಅವ್ಯವಹಾರಗಳನ್ನ ಮಾಡಿದ್ದಾರೆ ಅಂತ ಒಂದು ಆರೋಪಗಳು ಸಾಕಷ್ಟು ಕೇಳಿ ಬಂದಿತ್ತು. ಅದಲ್ಲದೆ ಇವರ ಮೇಲೆ ಹೆಚ್ಚು ಎಸಿಬಿಯಲ್ಲೂ ಕೂಡ ಖಾಸಗಿ ದೂರುಗಳು ದಾಖಲಾದ ಹಿನ್ನೆಲೆಯಲ್ಲಿ ಇದು ಕೋರ್ಟ್ನಿಂದ ಒಂದು ಅನುಮತಿ ಸಿಕ್ಕ ಹಿನ್ನೆಲೆಯಲ್ಲಿ ಎಸಿಬಿ ಅಧಿಕಾರಿಗಳು ಇವತ್ತು ಬೆಳ್ಳಂಬೆಳಗ್ಗೆ ಅವರ ಮನೆ ಮತ್ತೆ ಸೇರಿದಂತೆ ಸುಮಾರು 4 ಕಡೆ, ಯಲಹಂಕ ಆಗಿರ್ಬೋದು, ಕೊಡಿಗೇಹಳ್ಳಿ ಆಗಿರ್ಬೋದು, ಇವು 4 ಕಡೆ ಫ್ಲಾಟ್ ಸೇರಿದಂತೆ ಈ ವಿಲ್ಲಾ ಮತ್ತೆ ಮನೆ ಸೇರಿದಂತೆ ಸುಮಾರು 6 ಕಡೆ ಏಕಕಾಲದ ಅಧಿಕಾರಿಗಳು ದಾಳಿ ಮಾಡಿದ್ದು. ಇನ್ನು ಕೂಡ ಈ ಮನೆಯಲ್ಲಿ ಸುಮಾರು 10ಕ್ಕೂ ಹೆಚ್ಚು ಜನ ಎಸಿಬಿ ಅಧಿಕಾರಿಗಳ ತಂಡ ಇನ್ನು ಕೂಡ ಪರಿಶೀಲನೆ ನಡೆಸ್ತಾ ಇದೆ. ಎಲ್ಲ ಪ್ರತಿಯೊಂದು ಹಂತದಲ್ಲೂ ಕೂಡ ಏನೇನಿದೆ ಏನಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಅವರ ಕೋಣೆಯಲ್ಲಿ ಪರಿಶೀಲನೆ ಮಾಡ್ತಾರಂಥದ್ದು. ಹಿಂದೆ ಅವರು ಬಿಡಿಎಯಲ್ಲಿ ಭೂಸ್ವಾಧೀನ ಅಧಿಕಾರಿಯಾಗಿದ್ದಂತಹ ಸಂದರ್ಭದಲ್ಲಿ ಅತಿ ಹೆಚ್ಚು ಅಕ್ರಮವಾಗಿ ಆಸ್ತಿ ಮಾಡಿ ಮತ್ತೆ ಅವ್ಯವಹಾರಗಳ ಮಾಡಿದ್ದನ್ನು ಆರೋಪ ಅವರ ಮೇಲೆ ಇರುವಂತದ್ದು. ಅದಲ್ಲದೆ ಈಗ ಸದ್ಯ ಅವರು ಜೈವಿಕ ಮತ್ತೆ ತಮ್ಮ ಮಾಹಿತಿ ತಂತ್ರಜ್ಞಾನ ಇಲಾಖೆಯಲ್ಲಿ MD ಆಗಿ ಈಗ ಅವರು ಒಂದು ರಿಪೋರ್ಟ್ ಅನ್ನ ತೆಗೆದುಕೊಂಡಿದ್ರು. ಈಗ ಕೋವಿಡ್-19 ಬೇರೆ ಒಂದು ಕರ್ತವ್ಯವನ್ನು ಅವರು ಸದ್ಯ ನಿರ್ವಹಿಸ್ತಾ ಇರುವಂತದ್ದು. ಶಿವಮೊಗ್ಗದಲ್ಲಿ ಹಿಂದೆ ಅವರು ತಹಸೀಲ್ದಾರ್, ಸೊರಬದ ಒಂದು ತಹಸೀಲ್ದಾರ್ ಆಗಿದ್ರು. ನಂತರ ಏನು ಬಿಡಿಎಯಲ್ಲಿ ಡೆಪ್ಯೂಟಿ ಸೆಕ್ರೆಟರಿ ಆಗಿದ್ದರು. ನಂತರ ಅಲ್ಲೇ ಒಂದು ಭೂಸ್ವಾಧೀನ ಅಧಿಕಾರಿಯಾಗಿ ಅವರು ಕರ್ತವ್ಯನ ನಿರ್ವಹಿಸ್ತಾ ಇದ್ರು ಅಂತ. ಈ ಸಂದರ್ಭದಲ್ಲಿ ಸಾಕಷ್ಟು ಅವರ ಮೇಲೆ ಆರೋಪಗಳು ಸಹ ಕೇಳಿ ಬರ್ತಾ ಇತ್ತು. ಈ ಸದ್ಯ ಅವರಿಗೆ ಅವನು ಸಾಕಷ್ಟು ದೂರುಗಳು ಎಸಿಬಿ ಅಧಿಕಾರಿ ಬಂದಂತ ಸಂದರ್ಭದಲ್ಲಿ ಈಗ ಸದ್ಯ ಅವರ ಮನೆ ಮೇಲೆ ಈಗ ಅಧಿಕಾರಿಗಳು ರೇಡ್ ಮಾಡಿ ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಗಂಗಾಧರ್ ವಾಗಟ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. 906 ಇದು ಬಿಬಿಎಂಪಿ ಲೆಕ್ಕ, ಆದ್ರೆ ದಿಗಿಲಾಗಿಸುತ್ತೆ ವಾಸ್ತವ. ನ್ಯೂಸ್ 18 ಕ್ಯಾಮೆರಾ ಕಣ್ಣಲ್ಲಿ ಅಸಲಿ ಸತ್ಯ. ಇದು ನವೆಂಬರ್ ಬೆಂಗಳೂರು ನ್ಯೂಸ್ 18 ಮೆಗಾ ರಿಯಾಲಿಟಿ ಚೆಕ್. ಇವತ್ತಿನ ಮೆಗಾ ಅಭಿಯಾನದಲ್ಲಿ ನಾವು ಬೆಂಗಳೂರಲ್ಲಿ ರಸ್ತೆಯಲ್ಲಿ ಗುಂಡಿ ಇದೆಯೋ, ಗುಂಡಿಲ್ ರಸ್ತೆ ಇದೆಯೋ ತೋರಿಸ್ತೀವಿ. ಬೆಂಗಳೂರು ತುಂಬೆಲ್ಲ ಗುಂಡಿಗಳದ್ದೇ ದರ್ಬಾರ್. ಮಳೆ ಬಂದ್ ಹೋದ್ರೆ ಅಲ್ಲಿ ಕತೆ ಮುಗಿಯಿತು ಅಂತಾನೆ ಅರ್ಥ. ಗುಂಡಿಗಳದ್ದೇ ದರ್ಬಾರ್ ರಸ್ತೆಯಲ್ಲಿ ನಮ್ಗೆ ಕಾಣಸಿಗೋದು. ಸವಾರರು ಕಣ್ಮುಚ್ಚಿದ್ರೆ ಯಮಗುಂಡಿಗೆ ಬೀಳ್ತೀರಾ ಜೋಕೆ. ಬೆಂಗಳೂರು ತುಂಬೆಲ್ಲ ಇರೋದು ಗುಂಡಿಗಳ ದರ್ಬಾರ್ ರಸ್ತೆಯಲ್ಲಿ. ಅದರಲ್ಲೂ ಒಂದು ಸಣ್ಣ ಮಳೆ ಬಂದು ಹೋದ್ರೂ ಸಾಕಾಗುತ್ತೆ. ಆ ಗುಂಡಿಗಳ ದರ್ಬಾರ್ನಲ್ಲಿ ವಾಹನ ಸವಾರರು, ಅದರಲ್ಲೂ ಈ 2 ವೀಲರ್ ಸವಾರ ಮಾಡ್ತಾರಲ್ಲ, ಅವರಂತೂ ಎಷ್ಟು ಪರದಾಟವನ್ನ ಪಡ್ತಾರೆ ಅಂತ. ಬೆಂಗಳೂರು ತುಂಬೆಲ್ಲ ಗುಂಡಿಗಳ ದರ್ಬಾರ್ನಿಂದ ಸಾಕಷ್ಟು ಜನ ಬಿದ್ದಿದ್ದಾರೆ, ಸಾವನ್ನಪ್ಪಿದ್ದಾರೆ. ಮಹಾನಗರಿಯ ಅರ್ಧಕ್ಕರ್ಧ ರಸ್ತೆಗಳು ಗುಂಡಿಮಯ ಆಗಿದೆ. ಸ್ವಲ್ಪ ಯಾಮಾರಿದ್ರು ಕೂಡ ಜೀವ ಹೋಗೋದು ಗ್ಯಾರಂಟಿ ಇಂತಹ ಗುಂಡಿಗಳಿಂದ, ಇಂತಹ ಕಳಪೆ ರಸ್ತೆಗಳಿಂದ. ವಾಹನ ಸವಾರಿಗೆ ಯಮ ರಸ್ತೆಗಳೇ ಕಂಟಕವಾಗಿ ಪರಿಣಮಿಸ್ತಾ ಇದೆ. ಬಿಬಿಎಂಪಿ ಪದೇ ಪದೇ ಡೆಡ್ಲೈನ್ಗಳನ್ನು ಕೊಡ್ತಾನೆ ಇರುತ್ತೆ. ನಾವು ಹಂಗ್ ಮಾಡ್ಬಿಡ್ತೀವಿ, ನಮಗೆ ಇಷ್ಟು ಟೈಮ್ ಕೊಡಿ, ನಾವು ಅಷ್ಟರೊಳಗೆ ಮಾಡಿ ತೋರಿಸ್ತೀವಿ ಅಂತ. ಹೈಕೋರ್ಟ್ ಕೂಡ ಈ ಹಿಂದೆ ದೊಡ್ಡ ಮಟ್ಟದಲ್ಲಿ ಚಾಟಿ ಬೀಸಿತ್ತು ಬಿಬಿಎಂಪಿಗೆ. ರಸ್ತೆ ಗುಂಡಿ ರಿಪೇರಿಗಾಗಿ ಕೋಟಿ ಕೋಟಿ ಹಣ ಖರ್ಚಾಗುತ್ತೆ, ಆದ್ರೆ ಅದು ಸಮರ್ಪಕವಾಗಿ ಆಗ್ತಾ ಇಲ್ಲ. ಬಿಬಿಎಂಪಿಯಿಂದ ಪ್ರತಿ ವರ್ಷ ಸುಮಾರು 40 ಕೋಟಿ ಖರ್ಚು ಈ ಗುಂಡಿಗಳ ರಿಪೇರಿಗೆ ಅಂತಾನೆ ಮಾಡ್ತಾ ಇದ್ದಾರೆ. ಆದ್ರೆ ಹಣ ಮಾಯ ಆಗ್ತಾ ಇದೆ, ಗುಂಡಿ ಮಾತ್ರ ಮಾಯ ಆಗ್ತಾ ಇಲ್ಲ. ರಸ್ತೆ ಗುಂಡಿ ಕಳಪೆ ರಸ್ತೆ ಕುರಿತಂತೆ ಬಿಬಿಎಂಪಿ ವರದಿಯನ್ನ ಕೊಟ್ಟಿದೆ. ಬಿಬಿಎಂಪಿ ಒಂದು ವಿಸ್ತೃತ ವರದಿಯನ್ನ ರೆಡಿ ಮಾಡಿಕೊಂಡಿದೆ. ಬಿಬಿಎಂಪಿ ವರದಿಯ ಪ್ರತಿ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಬೆಂಗಳೂರಲ್ಲಿ ಗುಂಡಿ ಗಂಡಾಂತರ ಹೇಗಿದೆ ಅಂತ ಬಿಬಿಎಂಪಿನೇ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡಿಕೊಂಡಿದೆ. ಆ ವರದಿ ಹಾಗಾದ್ರೆ ಏನ್ ಹೇಳುತ್ತೆ? ಆ ಪ್ರತಿ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ರಸ್ತೆ ಗುಂಡಿ ಕಳಪೆ ರಸ್ತೆ ಕುರಿತಂತೆ ಬಿಬಿಎಂಪಿ ಈ ವರದಿಯನ್ನ ರೆಡಿ ಮಾಡ್ಕೊಂಡಿರೋದು. ಮತ್ತೆ ನವೆಂಬರ್ ಒಳಗಡೆ ಎಲ್ಲ ಸರಿಯಾಗ್ಬಿಡುತ್ತೆ ಅಂತ ಆಯುಕ್ತರು ಪದೇ ಪದೇ ಹೇಳ್ತಾ ಇದ್ರು. ಈಗೇನ್ ನವೆಂಬರ್ ಅಲ್ಲೇ ನಾವಿರೋದು, ಸರಿಯಾಗಿದೆಯಾ? ಸೊ ಓಡಾಡೋರಿಗೆ ಗೊತ್ತಿರುತ್ತೆ ಬೆಂಗಳೂರಲ್ಲಿ ಹೆಂಗಿದೆ ಪರಿಸ್ಥಿತಿ ಅಂತ. ಎಲ್ಲ ಏರಿಯಾದಲ್ಲೂ ಇದೇ ಪರಿಸ್ಥಿತಿ. ಹೆಬ್ಬಾಳ ತೋರಿಸ್ತಾ ಇದೀವಿ ನೋಡಿ ಹೆಂಗಿದೆ ಅಲ್ಲಿ ಪರಿಸ್ಥಿತಿ ಅಂತ. ಸೊ ಮುಂದೆ ವೆಹಿಕಲ್ ಹೋಗ್ತಾ ಇದ್ರೆ, ಒಂದು ಬಸ್ಸೋ ಕಾರೋ ಹೋಗ್ತಾ ಇದ್ರೆ, ಹಿಂಬದಿಯಿಂದ ಬರುವಂತ 2 ವೀಲರ್ ರೈಡ್ ಮಾಡ್ತಿರ್ತಾರಲ್ಲ, ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಎಷ್ಟೋ ಸಲ ಸ್ಲಿಪ್ ಆಗಿ ಬಿದ್ದು ಪ್ರಾಣ ಕಳ್ಕೊಂಡಂತ ಉದಾಹರಣೆಗಳು ಬೆಂಗಳೂರಿನ ಈ ರಸ್ತೆಗಳಿಂದ ಆಗಿದ್ದಿದೆ. ಸಾಕಷ್ಟು ಜನ ಕೈಕಾಲು ಮುರ್ಕೊಂಡಿದ್ದಾರೆ, ತಲೆ ಒಡ್ಕೊಂಡಿದ್ದಾರೆ.
ವೆಲ್ಕಮ್ ಬ್ಯಾಕ್. ಇವತ್ತಿನ ನ್ಯೂಸ್ 18 ಮೆಗಾ ಅಭಿಯಾನದಲ್ಲಿ ರಿಯಾಲಿಟಿ ಚೆಕ್ ಮಾಡಿರೋದು ನಾವು ಗುಂಡಿಗಣ್ಣಾಂತರ. ಬೆಂಗಳೂರಲ್ಲಿ ಬಿಬಿಎಂಪಿ ವರದಿ ಏನ್ ಕೊಟ್ಟಿದೆ, ಜೊತೆಗೆ ರಿಯಾಲಿಟಿ ಏನಿದೆ ಅನ್ನೋ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಇನ್ನು ಗುಂಡಿಗಣ್ಣಾಂತರ, ಸೊ ಎಷ್ಟು ಪ್ರಮುಖ ರಸ್ತೆಗಳಲ್ಲಿ ಎಷ್ಟೆಷ್ಟು ಗುಂಡಿ ಇದೆ ಅಂತ ಈಗ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಬೆಂಗಳೂರು ವ್ಯಾಪ್ತಿಯಲ್ಲಿ 1400 ಕಿಲೋಮೀಟರ್ ಪ್ರಮುಖ ರಸ್ತೆಗಳು ಅಂತ ಇರೋದು. ಬೆಂಗಳೂರು ಅಂತಂದ್ರೆ ಹೇಳಿ ಕೇಳಿ ಸಿಲಿಕಾನ್ ಸಿಟಿ, ಹೈಟೆಕ್ ಸಿಟಿ, ITBT ಸಿಟಿ ಅಂತೆಲ್ಲ ಕರಿತೀವಿ. ಆದ್ರೆ ಬೆಂಗಳೂರಿನ ರೋಡಿನ ನೈಜ ಚಿತ್ರಣ ಏನಿದೆ, ಆ ನಿಜ ದರ್ಶನವನ್ನ ನಾವಿವತ್ತು ನಿಮಗೆ ಮಾಡಿಸ್ತಾ ಇದ್ದೀವಿ. ಬೆಂಗಳೂರಲ್ಲಿ ವ್ಯಾಪ್ತಿಯಲ್ಲಿರೋದು 1400 ಕಿಲೋಮೀಟರ್ ಪ್ರಮುಖ ರಸ್ತೆ. ಬೆಂಗಳೂರಲ್ಲಿ ಇರೋದು 474 ಪ್ರಮುಖ ರಸ್ತೆಗಳು. ಸೊ ಇದರಲ್ಲಿ ಗುಂಡಿಗಳು ಎಷ್ಟಿದೆ ಅಂತಂದ್ರೆ 270 ರಸ್ತೆಗಳಲ್ಲಿ ಈ ಗುಂಡಿಗಳದ್ದೇ ಕಾರುಬಾರು ಇರೋದು. ಬೆಂಗಳೂರಲ್ಲಿ 906 ಸಣ್ಣ ಸಣ್ಣ ರಸ್ತೆ ಗುಂಡಿಗಳು ಇದೆ ಅಂತ ಹೇಳ್ಬಿಟ್ಟು ಒಂದು ವರದಿ ಹೇಳ್ತಾ ಇದೆ. 540 ಮೇಲ್ಪದರ ಒಳಗಡೆ ಹಾಳಾದಂತ ರಸ್ತೆಗಳು ಇದೆಯಂತೆ. ಇನ್ನು ರೋಡ್ ಕಟಿಂಗ್ ಆಗುವಂತ 313 ರಸ್ತೆಗಳು ಬೆಂಗಳೂರಲ್ಲಿ ಇದೆಯಂತೆ. ಸೊ ಬಿಬಿಎಂಪಿ ಒಂದು ವರದಿಯನ್ನ ಕೊಟ್ಟಿದೆ. ಆ ವರದಿ ಪ್ರಕಾರ ಇನ್ನೆಲ್ಲ ಅಂಕಿ ಅಂಶ ಇದೆ ಅಂತ ನಿಮ್ಮ ಮುಂದೆ ಇಟ್ವಿ. ಇನ್ನು ಬಿಬಿಎಂಪಿಯ 9 ವಲಯಗಳಲ್ಲೂ ಕೂಡ ಗುಂಡಿಗಳದ್ದೇ ಕಾರ್ಬಾರಿರೋದು. ಅದರಲ್ಲಿ ಒಂದೊಂದೇ ವಲಯದಲ್ಲಿನ ಗುಂಡಿಗಳ ಲೆಕ್ಕ ಎಷ್ಟಿದೆ ಆ ಬಗ್ಗೆ ಈಗ ನಿಮ್ಮ ಮುಂದೆ ಅಂಕಿ ಅಂಶಗಳನ್ನು ಇಡ್ತಾ ಇದ್ದೀವಿ. ನೋಡಿ, ಈಗ ಬೆಂಗಳೂರು ಪಶ್ಚಿಮ ಭಾಗದಲ್ಲಿ ಎಷ್ಟು ಗುಂಡಿ ಇದೆ ರಸ್ತೆಗಳಲ್ಲಿ. ಸೊ ರಸ್ತೆ ಗುಂಡಿ ಅಂತ ಇರೋದು 189. ಇದು ಪಶ್ಚಿಮ ವಲಯದಲ್ಲಿ, ಅಂದ್ರೆ ಬೆಂಗಳೂರಿನ ಪಶ್ಚಿಮ ಭಾಗದಲ್ಲಿ. ಸೊ ಈ ತರ. ಇನ್ನು ಹಾಳಾದ ರಸ್ತೆಗಳು ಅಂತ ಇರೋದು ಇಲ್ಲಿ ಪಶ್ಚಿಮ ಭಾಗದಲ್ಲಿ 186. ಸೊ ಅಲ್ಲಿಗೆ ನೀವೇ ಇಮ್ಯಾಜಿನ್ ಮಾಡ್ಕೋಬಹುದು, ಇಷ್ಟು ರಸ್ತೆ ಗುಂಡಿ ಇದೆ, ಇಷ್ಟು ಹಾಳಾಗಿರುವಂತ ರಸ್ತೆ ಇದೆ. ಇನ್ನು ಕಟಿಂಗ್ ರಸ್ತೆ ಸುಮಾರು 14 ಇದೆ ಬೆಂಗಳೂರು ಪಶ್ಚಿಮ ಈ ವ್ಯಾಪ್ತಿಯಲ್ಲಿ ಅಂತ ವರದಿ ಹೇಳ್ತಾ ಇರೋದು. ಸೊ ನಿಜಾನ ಅದು, ಆ ನೈಜ ಚಿತ್ರಣ ಏನು, ಅದ್ರ ಬಗ್ಗೆ ಕೂಡ ನಮ್ಮ ರಿಪೋರ್ಟರ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದನ್ನ ಆಮೇಲೆ ನಿಮ್ಮ ಮುಂದೆ ಇಡ್ತೀವಿ. ಇದು ಬಿಬಿಎಂಪಿ ಕೊಟ್ಟಿರುವಂತ ಒಂದು ಲೆಕ್ಕ, ಯಾವ್ಯಾವ ಭಾಗದಲ್ಲಿ ಎಷ್ಟು ರಸ್ತೆ ಗುಂಡಿಗಳಿದೆ, ಜೊತೆಗೆ ರಸ್ತೆ ಎಷ್ಟು ಹಾಳಾಗಿದೆ, ಮತ್ತೆ ಎಷ್ಟು ಕಟಿಂಗ್ ರಸ್ತೆ ಇದೆ ಅಂತ ಹೇಳಿ ಪಶ್ಚಿಮ ಭಾಗದ್ದು ನಿಮಗೆ ಮಾಹಿತಿಯನ್ನ ಕೊಟ್ವಿ. ಇನ್ನು ಬೇರೆ ಬೇರೆ ಭಾಗದಲ್ಲಿ ಎಷ್ಟಿದೆ ಅಂತ ಈಗ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಗುಂಡಿ ಗಣ್ಣಾಂತರ ಮೆಗಾ ರಿಯಾಲಿಟಿ ಚೆಕ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಹಾಳಾದಂತ ರಸ್ತೆಗಳು, ಮಾನ್ಯತಾ ಟೆಕ್ ಪಾರ್ಕ್, ಈಗ IT ಹಬ್ ಅಂತಾನೆ ಅದನ್ನ ಕನ್ಸಿಡರ್ ಮಾಡೋದು. ಇನ್ನು ಮಹದೇವಪುರದಲ್ಲಿ ನಾವು ತೋರಿಸ್ತಾ ಇದ್ದೀವಿ ಎಷ್ಟಿದೆ ಅಲ್ಲಿ ಗುಂಡಿ ಗಣ್ಣಾಂತರದ ಲೆಕ್ಕ. ವರದಿ ಏನ್ ಹೇಳ್ತಾ ಇದೆ ಬಿಬಿಎಂಪಿದು, ಮಹದೇವಪುರ ವ್ಯಾಪ್ತಿಯಲ್ಲಿ ರಸ್ತೆ ಗುಂಡಿ ಆ ಭಾಗದಲ್ಲಿ ಇರೋದು 120 ಅಂತ ವರದಿ ಹೇಳ್ತಾ ಇದೆ. ಇದು ಬಿಬಿಎಂಪಿ ಕೊಟ್ಟಿರುವಂತ ಒಂದು ಲೆಕ್ಕ. ಹಾಗಾದ್ರೆ ಇಲ್ಲಿ ಹಾಳಾಗಿರುವಂತ ರಸ್ತೆಗಳು ಎಷ್ಟು? ಸುಮಾರು ಒಂದು 22 ರಸ್ತೆ ಮಹದೇವಪುರ ವ್ಯಾಪ್ತಿಯಲ್ಲಿ ಹಾಳಾಗಿದೆ ಅಂತ ಬಿಬಿಎಂಪಿ ರಿಪೋರ್ಟ್ ಹೇಳ್ತಾ ಇದೆ. ಇನ್ನು ಹಾಗಾದ್ರೆ ಈ ಕಟಿಂಗ್ ರಸ್ತೆ ಎಷ್ಟಿದೆ ಮಹದೇವಪುರ ವ್ಯಾಪ್ತಿಯಲ್ಲಿ ಅಂತಂದ್ರೆ 44 ಕಟಿಂಗ್ ರಸ್ತೆ ಇದೆಯಂತೆ. ಹಾಗಾದ್ರೆ ಇನ್ನು ಬೇರೆ ಏರಿಯಾದಲ್ಲಿ ಕತೆ ಏನು? ಬಿಬಿಎಂಪಿ ವರದಿ ಏನ್ ಹೇಳ್ತಾ ಇದೆ ಈ ಒಂದು ರಸ್ತೆ ಗುಂಡಿಗಳ ಬಗ್ಗೆ, ಎಷ್ಟು ರಸ್ತೆ ಹಾಳಾಗಿದೆ ಅದ್ರ ಬಗ್ಗೆ ಈಗ ಮತ್ತೆ ನಾವು ಮುಂದಿನ ಹಂತದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ಕೊಂಡು ಹೋಗ್ತೀವಿ. ಇದು ಬಿಬಿಎಂಪಿ ಕೊಟ್ಟಿರೋ ಲೆಕ್ಕ. ನವೆಂಬರ್ ಅಂತ ಡೆಡ್ ಲೈನ್ ಕೊಟ್ಟಿದ್ದಾರೆ. ಸೊ ನವೆಂಬರ್ ಒಳಗಡೆನೆ ಇಷ್ಟನ್ನೆಲ್ಲ ಸರಿಪಡಿಸೋದಕ್ಕೆ ಸಾಧ್ಯ ಇದೆಯಾ? ಸೊ ಸದ್ಯದ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಸಾಧ್ಯ ಇಲ್ಲ ಅಂತಾನೆ ಅನಿಸ್ತಾ ಇರೋದು. ಹೈಕೋರ್ಟ್ ಕೂಡ ಹಿಂದೆ ದೊಡ್ಡ ಮಟ್ಟದಲ್ಲೇ ಚಾಟಿ ಬೀಸಿತ್ತು. ಇಮಿಡಿಯೇಟ್ ಆಗಿ ನೀವು ಸರಿ ಮಾಡಬೇಕು ಅಂದ ತಕ್ಷಣ ತೇಪೆ ಹಚ್ಚುವಂತ ಕೆಲಸ ಪದೇ ಪದೇ ಆಗ್ತಾ ಇದೆ. ಆ ತೇಪೆ ಹಚ್ಚಿದ ತಕ್ಷಣ ಏನಾಗುತ್ತೆ, ಒಂದು ಸಣ್ಣ ಮಳೆ ಬಂದರೂ ಕೂಡ ಮತ್ತೆ ರೋಡ್ ಎಲ್ಲ ಕಿತ್ಕೊಂಡು ಹೋಗುತ್ತೆ. ಬೆಂಗಳೂರು ಅಂತ ಮಹಾನಗರದಲ್ಲಿ ಕಂಟಿನ್ಯೂಸ್ ಆಗಿ ವಾಹನ ಸಂಚಾರ ರಸ್ತೆ ಮೇಲೆ ಇರೋದ್ರಿಂದ ಮತ್ತೆ ಮತ್ತೆ ಆ ರಸ್ತೆಗಳು ಕಿತ್ತು ಹೋಗ್ತಾ ಇರುತ್ತೆ. ಇನ್ನು ನವೆಂಬರ್ನಲ್ಲಿ ಉತ್ತಮ ರಸ್ತೆ, ಗುಂಡಿ ಮುಕ್ತ ರಸ್ತೆ ಭರವಸೆಯನ್ನ ಬಿಬಿಎಂಪಿ ಕೊಟ್ಟಿದೆ. ಒಂದೇ ಗುಂಡಿ ಇದ್ರೂ ಕೂಡ ಆ ರಸ್ತೆ ಗುಂಡಿ ಮುಕ್ತವಲ್ಲ. ಬಿಬಿಎಂಪಿ ಅಧಿಕಾರಿ ಪ್ರಹ್ಲಾದ್ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ನವೆಂಬರ್ ಡೆಡ್ ಲೈನ್ ತಗೊಂಡಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು. ನೋಡಿದ್ರೆ ನವೆಂಬರ್ನಲ್ಲಿ ಉತ್ತಮ ರಸ್ತೆ, ಗುಂಡಿ ಮುಕ್ತ ರಸ್ತೆ ಮಾಡೇ ಮಾಡ್ತೀವಿ ಅಂತ ಭರವಸೆಗಳನ್ನ ಕೊಟ್ಟಿದ್ದಾರೆ. ಆ ಭರವಸೆ ಕೊಡ್ತಾ ಸುಮಾರು ವರ್ಷನೇ ಆಗೋಯ್ತು. ಇಂಥ ಡೆಡ್ ಲೈನ್ಗಳು ಎಷ್ಟೋ ಬಂದು ಹೋಗಿವೆ. ಈಗ ಒಂದೇ ಒಂದು ಗುಂಡಿ ಇದ್ರೂ ಕೂಡ ಆ ರಸ್ತೆ ಗುಂಡಿ ಮುಕ್ತವಾಗೋದಿಲ್ಲ. ಕಂಪ್ಲೀಟ್ ಆಗಿ ಅಲ್ಲಿ ಗುಂಡಿ ಇಲ್ಲದೆ ಇದ್ರೆ ಮಾತ್ರ ಅದು ಗುಂಡಿ ಮುಕ್ತ ರಸ್ತೆ ಅಂತ ಕರೆಸ್ಕೊಳ್ಳೋದು. ಈ ಬಗ್ಗೆ ಬಿಬಿಎಂಪಿ ಅಧಿಕಾರಿ ಪ್ರಹ್ಲಾದ್ ಹೇಳಿಕೆ ಕೊಟ್ಟಿದ್ದಾರೆ. ಯಾವ ರಸ್ತೆಯಲ್ಲಿ ಎಷ್ಟು ಪಾಟೋಲ್ಸ್ ಇದೆ, ಎಷ್ಟು ತುಂಬಿದೀವಿ, ಮತ್ತೆ ಎಷ್ಟು ಬಾಕಿ ಇದೆ, ರಿಪೇರಿ ಮಾಡೋಕ್ಕಾಗದೇ ಇರೋಂಥ ಪರಿಸ್ಥಿತಿ ಇರೋಂಥ ರಸ್ತೆಗಳು. ಈ ಒಂದು ರಸ್ತೆಗಳಲ್ಲಿ ಒಂದೇ ಹಂತದಲ್ಲಿ ಪಾಟೋಲ್ ಮುಚ್ಚಿಬಿಟ್ವಿ, ಆ ರಸ್ತೆ ಸರಿ ಹೋಯ್ತು ಅಂತ ಹೇಳಕ್ಕಾಗೋದಿಲ್ಲ. ಹಾಳಾದ ದುರಸ್ತಿ, ಮೇಲ್ಮೈ ದುರಸ್ತಿ ಮಾಡುವಂಥದ್ದು, ಮತ್ತೆ ಮುಂದೆ ಪಾಟೋಲ್ ಎಲ್ಲಿ ಆಗಬಹುದು
ಏನು ಮುಂಜಾಗ್ರತಾ ಕ್ರಮ ತಗೊಳ್ತೀವಿ, ರಸ್ತೆಗಳಲ್ಲಿ ಗುಂಡಿ ಬೀಳಬಾರದು ಅನ್ನೋದಾದ್ರೆ ಏನ್ ಮಾಡಬೇಕು? ಒಂದು ಪಾಟೋಲ್ ಇದ್ರೂ ಆ ರಸ್ತೆ ಸರಿ ಇಲ್ಲ ಅಂತ ನಾನು ಹೇಳ್ತದ್ದು. 4 ಪಾಟೋಲ್ ಇದೆ, 8 ಪಾಟೋಲ್ ಇದೆ ಅನ್ನೋದಲ್ಲ. ಯಾವುದೇ ರಸ್ತೆಯಲ್ಲಿ ಪಾಟೋಲ್ ಇರಕೂಡ್ದು. 0 ಪಾಟೋಲ್ ಪಾಲಿಸಿ ನಾವು ತಗೊಂಡಿರೋದು. 0 ಪಾಟೋಲ್ ಪಾಲಿಸಿ ಮಾಡೋದಕ್ಕೆ ನಾವೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ಈ 31 ಅಕ್ಟೋಬರ್ ತನಕ ಮಳೆ ಇತ್ತು, ಇವಾಗ ಮಳೆ ಬಿಟ್ಟಿದೆ. ಇವಾಗ ನಿಮಗೆ ಗೊತ್ತಿದೆ, ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆ. ಇಂತಹ ಒಂದು ವಾತಾವರಣದಲ್ಲಿ ನಾವು ರಸ್ತೆ ಗುಂಡಿಗಳನ್ನ ಮುಚ್ಚಿ ಗುಂಡಿಗಳು ಮತ್ತೆ ರಸ್ತೆ ಗುಂಡಿಗಳ ಬಗ್ಗೆ ಬಿಬಿಎಂಪಿ ಹೇಳ್ತಿರೋದೇ ಒಂದು ಲೆಕ್ಕ, ಆದ್ರೆ ರಸ್ತೆ ಗುಂಡಿಗಳ ವಾಸ್ತವ ಲೆಕ್ಕನೇ ಬೇರೆ ಇದೆ. ನ್ಯೂಸ್ 18 ಕನ್ನಡ ಬಿಚ್ಚಿಡ್ತಾ ಇದೆ ಆ ಅಸಲಿ ಕಹಾನಿಯನ್ನ. ಈಗ ಪೇಪರ್ ಮೇಲೆ ಅಂದ್ರೆ ಡಾಕ್ಯುಮೆಂಟ್ಸ್ ಮೇಲೆ ಬಿಬಿಎಂಪಿ ಹೇಳ್ತಿರೋದು ಒಂದು ಲೆಕ್ಕ, ಆದ್ರೆ ನೈಜ ಚಿತ್ರಣ ಏನು ಹೇಳ್ತಾ ಇದೆ, ಬೆಂಗಳೂರಿನ ಸವಾರರಿಗೆ ಇದ್ರ ಬಗ್ಗೆ ಮಾಹಿತಿ ಇರುತ್ತೆ. ಸೊ ಎಲ್ಲ ನೋಡಿದ್ರು ನೀಟಾದಂತ ರಸ್ತೆ ಅಂತೂ ಬೆಂಗಳೂರಲ್ಲಿ ಕಾಣ ಸಿಗೋದಿಲ್ಲ. ಎಲ್ಲ ಕಡೆ ಗುಂಡಿ ಇದ್ದೇ ಇರುತ್ತೆ. ಬಿಬಿಎಂಪಿ ಹೇಳೋದು ಕೇವಲ 906 ರಸ್ತೆ ಗುಂಡಿ ಇದೆ. ಒಂದೊಂದು ಏರಿಯಾದಲ್ಲೂ ಕೂಡ 200ಕ್ಕೂ ಹೆಚ್ಚು ಗುಂಡಿ ಇದೆ ಅಂತ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದಾಗ ಎಲ್ಲ ಸತ್ಯ ಬಟಾ ಬಯಲಾಗಿದೆ. ಬಿಬಿಎಂಪಿ ಕೇವಲ 906 ಅಂತ ಹೇಳ್ಬಿಟ್ಟು ಗುಂಡಿಗಳ ಲೆಕ್ಕ ಕೊಡ್ತಾ ಇರೋದು. ಆದ್ರೆ ಅಸಲಿಗೆ ನೋಡೋದಾದ್ರೆ 906 ಅಲ್ಲ, ಅದು ಸಾಕಷ್ಟಿದೆ. ಸಾವಿರಾರು ಸಂಖ್ಯೆಯಲ್ಲಿ ರಸ್ತೆ ಗುಂಡಿ ಇದೆ. ಬಹುಶಃ ವಾಹನ ಸವಾರಿಗೆ ಕೇಳಿದ್ರೆ ಅದ್ರ ಬಗ್ಗೆ ನೀಟಾಗಿ ಒಂದು ಐಡಿಯಾ ಇರುತ್ತೆ. ಡೈಲಿ ಯಾವ್ಯಾವ ಏರಿಯಾದಲ್ಲಿ ಅವ್ರು ಓಡಾಡ್ತಿರ್ತಾರೆ, ಸೊ ಎಲ್ಲೆಲ್ಲಿ ಗುಂಡಿ ತಪ್ಪಿಸ್ಕೊಂಡು ಹೋಗ್ಬೇಕು, ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗಿದೆ, ಹೊಸ ಗುಂಡಿ ಎಲ್ಲೆಲ್ಲಿ ಆಗಿದೆ, ಮಳೆ ಬಂದಂತ ಟೈಮ್ನಲ್ಲಿ ರಸ್ತೆ ಗುಂಡಿಗಳಿಂದ ಆಗುವಂತ ಅವಾಂತರ ಏನು, ಸೊ ಯಾರು ಎಷ್ಟು ಸತಿ ಬಿದ್ದಿದ್ದಾರೆ, ಅದರಲ್ಲೂ ಕೂಡ ಈ ದ್ವಿಚಕ್ರ ವಾಹನ ಸವಾರರು ಅವ್ರ ಹತ್ರ ಕೇಳಿದ್ರೆ ಗೊತ್ತಿರುತ್ತೆ. ಬೆಂಗಳೂರಿನಲ್ಲಿ ಹಾಳಾದ ರಸ್ತೆಗಳು ಅದೆಷ್ಟೋ ಇವೆ. ಆ ಪೈಕಿ ಟಾಪ್ 10 ರಸ್ತೆಗಳ ಮಾಹಿತಿಯನ್ನ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಸೊ ಎಲ್ಲೆಲ್ಲಿ ತುಂಬಾ ಹಾಳಾಗಿದೆ ರಸ್ತೆಗಳು ಅಂತಂದ್ರೆ, ಮೊದಲನೇದಾಗಿ ನಮ್ಮ ಕಣ್ಮುಂದೆ ಸಿಗೋದೆ ಮಾನ್ಯತಾ ಟೆಕ್ ಪಾರ್ಕ್ ರಸ್ತೆ. ಇಲ್ಲಿ ITBT ಹಬ್ ಅಂತಾನೆ ಕರಿತೀವಿ. ಸಾಕಷ್ಟು ಸಾಫ್ಟ್ವೇರ್ ಕಂಪನಿಗಳು ಮಾನ್ಯತಾ ಟೆಕ್ ಪಾರ್ಕ್ ನಲ್ಲಿ ಇದೆ. ಹೇಳ್ಕೊಳಕ್ಕೇನೋ ಅಂತಂದ್ರೆ ಅದು ಬೆನ್ನಿಗೇನಹಳ್ಳಿ ಫ್ಲೈಓವರ್ ಅಂತಂದ್ರೆ ಅದು ನೀಟ್ ಆಗಿರಬೇಕು, ವಾಹನ ಸವಾರಿಗೆ ಕನ್ವೀನಿಯಂಟ್ ಆಗಬೇಕು ಅಂತಾನೆ ಮಾಡಿರೋದು. ಸೊ ಬೇಗ ಅವರು ಹೋಗುವಂತ ಜಾಗಕ್ಕೆ ರೀಚ್ ಆಗಲಿ ಅಂತ. ಬಟ್ ಬೆನ್ನಿಗೇನಹಳ್ಳಿ ಫ್ಲೈಓವರ್ ಕೂಡ ಕಂಪ್ಲೀಟ್ ಆಗಿ ಗುಂಡಿಗಳಿಂದಾಗಿ ಹಾಳಾಗಿ ಹೋಗಿದೆ. ನಾಗವಾರ ಜಂಕ್ಷನ್ ರಸ್ತೆ ಕೂಡ ಅದೇ ಪರಿಸ್ಥಿತಿ ಇದೆ. ಅಲ್ಲೂ ಕೂಡ ರಸ್ತೆ ಗುಂಡಿ ಎದ್ದು ಕಾಣಿಸುತ್ತೆ, ವಾಹನ ಸವಾರಿ ಕಿರಿಕಿರಿ ಆಗುತ್ತೆ. ಇನ್ನು ಇಂದಿರಾನಗರ 80 ಫೀಟ್ ರೋಡ್, ಇಲ್ಲೂ ಕೂಡ ರಸ್ತೆ ಹಾಳಾಗಿದೆ, ಗುಂಡಿ ಬಿದ್ದಿದೆ. ಇನ್ನು ಹೆಬ್ಬಾಳ ಫ್ಲೈಓವರ್, ಸೊ ಅಲ್ಲಿ ನಾವು ನೋಡ್ತೀವಿ ಟ್ರಾಫಿಕ್ ಜಾಮ್ ಎಷ್ಟು ಮಟ್ಟಿಗಿರುತ್ತೆ, ಎಷ್ಟು ಬ್ಯುಸಿ ಆಗಿರುತ್ತೆ ಆ ರೋಡ್ ಅಂತ. ಸೊ ಅದು ಕೂಡ ಹಾಳಾಗಿದೆ. ಇನ್ನು ಹಳೆ ಮದ್ರಾಸ್ ರಸ್ತೆ, ಓಲ್ಡ್ ಮದ್ರಾಸ್ ರಸ್ತೆ, ಸೊ ಇಲ್ಲೂ ಕೂಡ ರಸ್ತೆ ಹಾಳಾಗಿದೆ. ಇನ್ನು ಕೋರಮಂಗಲ ರಸ್ತೆ, ಅಲ್ಲೂ ಅಷ್ಟೇ ಇದೇ ಪರಿಸ್ಥಿತಿ ಇರೋದು. ಬನ್ನೇರ್ಘಟ್ಟ ರಸ್ತೆ, ಅಲ್ಲೂ ಕೂಡ ರಸ್ತೆ ಹಾಳಾಗಿದೆ, ಗುಂಡಿಗಳು ಸಾಕಷ್ಟಿದೆ. ಯಶವಂತಪುರ ಯಾವಾಗಲೂ ವಾಣಿಜ್ಯ ಚಟುವಟಿಕೆಯಲ್ಲಿ ಬ್ಯುಸಿ ಆಗಿರುತ್ತೆ. ಸೊ ಯಶವಂತಪುರ ವೃತ್ತ ರಸ್ತೆ ಏನಿದೆ ಅದು ಕೂಡ ಕಂಪ್ಲೀಟ್ ಆಗಿ ಹಾಳಾಗ್ಬಿಟ್ಟಿದೆ. ಈಗ ಇಂಥ ಹಾಳಾದ ರಸ್ತೆಗಳಿಂದ ಏನಾಗುತ್ತೆ, ಫುಲ್ ಧೂಳು ಬರುತ್ತೆ, ವಾಹನ ದಟ್ಟಣೆಯಿಂದ ಸಂಚಾರಕ್ಕೆ ಸಂಕಷ್ಟ ಆಗುತ್ತೆ. ವರ್ಷ ಆದ್ರೂ ಕೂಡ ರಸ್ತೆ ಗುಂಡಿಗಳು ಅದೇ ಪರಿಸ್ಥಿತಿಯಲ್ಲಿದೆ. ಮುಚ್ಚೋ ಗೋಜಿಗೆ ಬಿಬಿಎಂಪಿ ಹೋಗೇ ಇಲ್ಲ. ಇವರು ಪೇಪರ್ ಮೇಲೆ ಅಂದ್ರೆ ಡಾಕ್ಯುಮೆಂಟ್ಸ್ ಅಲ್ಲಿ ಒಂದು ತೋರಿಸಿದ್ರೆ ಅಲ್ಲಿ ಅಸಲಿ ಚಿತ್ರಣನೇ ಬೇರೆ ಇರುತ್ತೆ. ಅಲ್ಲಿಗೆ ಹೋಗಿ ನೋಡಿದಾಗ ಗುಂಡಿಗಳು ಅದಕ್ಕಿಂತ ಡಬಲ್ ತ್ರಿಬಲ್ ಇರುತ್ತೆ ಹೊರತು ಇವ್ರು ಮುಚ್ಚಿದೀವಿ ಅಂತ ಹೇಳ್ತಾರಲ್ಲ ಆ ತರ ರಸ್ತೆ ಗುಂಡಿಗಳನ್ನು ಮುಚ್ಚೋದಿಲ್ಲ. ರಸ್ತೆ ಗುಂಡಿ ಮುಚ್ಚೋದಕ್ಕೆ ಅಂತಾನೆ ಪ್ರತಿ ವರ್ಷ 40 ಕೋಟಿ ವೆಚ್ಚ ಆಗ್ತಾ ಇದೆ. ರಸ್ತೆ ಗುಂಡಿಯಿಂದಾಗಿ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ಗಳು ಕೂಡ ಆಗ್ತಾ ಇದೆ. ಈ ಬಗ್ಗೆ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದಾಗ ವಿಚಾರಗಳು ಬಯಲಿಗೆ ಬಂದಿದೆ. ಇನ್ನು ರಿಯಾಲಿಟಿ ಚೆಕ್ 1ರಲ್ಲಿ ಹೆಬ್ಬಾಳದಿಂದ ಮಾನ್ಯತಾ ಟೆಕ್ ಪಾರ್ಕ್ಗೆ ಹೋಗುವಂತ ರಸ್ತೆ ಹಾಗೆಯೇ ಓಲ್ಡ್ ಮದ್ರಾಸ್ ರಸ್ತೆಯಲ್ಲಿನ ಗುಂಡಿಗಳ ಲೆಕ್ಕ ನಾವು ತೋರಿಸ್ತೀವಿ. ಅಷ್ಟಿಷ್ಟಲ್ಲ ಅಲ್ಲಿ ಗುಂಡಿ ಇರೋದು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಪ್ರತ್ಯಕ್ಷ ವರದಿಯನ್ನೇ ಕೊಟ್ಟಿದ್ದಾರೆ ನೋಡಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಈಗ ಎಲ್ಲಿ ನೋಡಿದ್ರಲ್ಲಿ ರಸ್ತೆ ಗುಂಡಿಗಳದ್ದೇ ದರ್ಬಾರು. ಬೆಂಗಳೂರಿನ ಪಾಟ್ ಹೋಲ್ನಿಂದಾಗಿ ಅದು ಎಷ್ಟೋ ಆಕ್ಸಿಡೆಂಟ್ಗಳಾಗಿದ್ದಾವೆ, ಜೀವಹಾನಿ ಆಗಿದೆ. ಇದೆಲ್ಲದಕ್ಕೂ ಕಾರಣ ಪಾಟ್ ಹೋಲ್. ಬೆಂಗಳೂರಿನ 14,000 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸಾಕಷ್ಟು ರೀತಿಯಾಗಿ ಪಾಟ್ ಹೋಲ್ಸ್ಗಳಿದಾವೆ ಮತ್ತು ತುಂಬಾ ಕಚ್ಚಡ ರೋಡ್ಗಳು ಕೂಡ ರಾಜಧಾನಿ ಬೆಂಗಳೂರಿನಲ್ಲಿದೆ. ಇಂತಹ ರೋಡ್ಗಳಲ್ಲಿ ಯಾವ ರೀತಿಯಾಗಿ ಜನಜೀವನ ನಡೀತಾ ಇದೆ, ಪ್ರತಿದಿನನೂ ಕೂಡ ಇಂತಹ ಅತಿ ಕೆಟ್ಟದಾದಂಥ ರಸ್ತೆಯಲ್ಲಿ ಜೀವನ ಮಾಡಬೇಕು ಮತ್ತು ಪ್ರಯಾಣ ಮಾಡಬೇಕಾದಂಥ ಅನಿವಾರ್ಯತೆ ರಾಜಧಾನಿಯಲ್ಲಿರುವಂಥ ಜನರಿಗಿದೆ.
ಇದರಲ್ಲಿ ಬೆಂಗಳೂರಿನ 474 ರೋಡ್ಗಳಲ್ಲಿ ಅರ್ಧಕ್ಕಿಂತಲೂ ಹೆಚ್ಚು ರೋಡ್ಗಳಲ್ಲಿ ಪಾರ್ಟ್ ಫ್ರೀ ರೋಡ್ಗಳು ಇಲ್ಲೇ ಇಲ್ಲ. ಬರೀ 204 ರೋಡ್ಗಳು ಮಾತ್ರ ಪಾರ್ಟ್ ಫ್ರೀ ಅಂತೇಳಿ BBMPನೇ ಅಂಕಿ ಅಂಶ ಸಮೇತ ಮಾಹಿತಿ ಕೊಡ್ತಾ ಇದೆ. ಬೆಂಗಳೂರಿನ BBMP ಮಾಡಿಕೊಂಡಿರುವಂಥ 9 ಝೋನ್ಗಳಲ್ಲಿ ಯಾವ್ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ, ಪಾರ್ಟ್ ಹೋಲ್ಗಳಿಂದ ಜನರು ಅನುಭವಿಸ್ತಿರುವಂಥ ಸಮಸ್ಯೆಗಳೇನು, BBMP ಪ್ರತಿ ವರ್ಷ 40 ಕೋಟಿ ಪಾರ್ಟ್ ಹೋಲ್ಗಳನ್ನು ಮುಚ್ಚಲಿಕ್ಕಾಗಿ ಖರ್ಚು ಮಾಡುತ್ತೆ. ಈ ದುಡ್ಡು ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನ ಪ್ರತಿಯೊಂದನ್ನು ಕೂಡ ಜನರಿಂದ ಮಾಹಿತಿ ತಿಳ್ಕೊಳ್ಳೋಣ ಮತ್ತು ವಸ್ತುಸ್ಥಿತಿ ಹೇಗಿದೆ ಅನ್ನೋದನ್ನ ತೋರಿಸ್ಕೊಡೋಂಥ ಕೆಲಸವನ್ನ ನ್ಯೂಸ್ 18 ಕನ್ನಡ ಮಾಡಿಕೊಡುತ್ತೆ. ಬನ್ನಿ ನೋಡ್ಕೊಂಬರೋಣ. ನಾವೀಗ ಬೆಂಗಳೂರಿನ ಪೂರ್ವ ವಲಯದಲ್ಲಿದ್ದೀವಿ. ಅತಿ ಹೈಯೆಸ್ಟ್ ಅಂದ್ರೆ 111 ರೋಡ್ಗಳು, ಒಟ್ಟು ಏನ್ ಬರ್ತದೆ 474 ರೋಡ್ಗಳಲ್ಲಿ 111 ರೋಡ್ಗಳಲ್ಲಿ ಬೆಂಗಳೂರು ಪೂರ್ವ ವಲಯದಲ್ಲಿ ಬರೋದು. ಈ ರೋಡ್ಗಳಲ್ಲಿ ಗುಂಡಿಗಳಿಂದನೇ ತುಂಬಿಕೊಂಡಿರೋದು. 900ಕ್ಕೂ ಹೆಚ್ಚು ಗುಂಡಿಗಳಿದಾವೆ ಬೆಂಗಳೂರಿನ ಪೂರ್ವ ವಲಯದಲ್ಲಿ ಅಂತೇಳಿ BBMP ಹೇಳ್ತದೆ. ನನ್ನ ಪ್ರಕಾರ ಈಗೇನು ಹೋಗ್ತಾ ಇರುವಂತ ರಸ್ತೆ ಏನಿದೆ, ಇದು ಮಾನ್ಯತಾ ಟೆಕ್ ಪಾರ್ಕ್ಗೆ ಹೋಗುವಂತ ರಸ್ತೆ ಇದು. ಈ ರಸ್ತೆ ಒಂದರಲ್ಲೇ 900ಕ್ಕೂ ಹೆಚ್ಚು ಗುಂಡಿಗಳಿದಾವೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಆ ರೀತಿಯಾದಂತ ಸಿಚುವೇಶನ್ ಕಂಡು ಬರ್ತಾ ಇದೆ. ಇಲ್ಲಿ ನೋಡ್ತಾ ಹೋದ್ರೆ ಯಾವ ರೀತಿಯಾಗಿ ಗುಂಡಿಗಳಿಂದ ತುಂಬಿಕೊಂಡಿದ್ದಾವೆ ಅನ್ನೋದು ಕೂಡ ಗೊತ್ತಾಗ್ತದೆ. ರೋಡ್ ಹೆಂಗಿದೆ ಬ್ರದರ್? ಈ ರೀತಿಯಾಗಿ ಬಹಳ ಅಂದ್ರೆ ಬಹಳ ನಿಕ್ಕುಷ್ಟ ಇರೋದು ಒಂದೊಂದು ವೆಹಿಕಲ್. ಹೇಗಿದೆ ಬ್ರದರ್ ರೋಡ್ ಹೇಗಿದೆ? ಏನಂತ ಹೇಳ್ರಿ ಇದನ್ನ. ಅರ್ಧ ಗಂಟೆ ಆಯ್ತು ಅಲ್ಲಿಂದ ಇಲ್ಲಿ ಬರಕ್ಕೆ. ಈಗ ಅರ್ಧ ಗಂಟೆ ಆಯ್ತು ಬರಕ್ಕೆ. ಏನ್ ಹೇಳಿ ರೋಡ್ ಬಗ್ಗೆ? ಪೂರ್ತಿ ಗುಂಡಿಗಳಿದಾವ? ಬರೇ ಗುಂಡಿನೇ ಇರೋದು. ಈ ರೋಡ್ ಬಹಳ ತುಂಬಾ ಅಧ್ವಾನ ಆಗಿದೆ. ಸುಮಾರು ವರ್ಷಗಳಿಂದ ನಾನು ಈ ರೋಡಲ್ಲಿ ಓಡಾಡ್ತಾ ಇರೋದು. ಮಳೆ ಬಂತು ಅಂತಂದ್ರೆ ಈ ರೋಡಲ್ಲಿ ಹೆಜ್ಜೆ ಇಡಕ್ಕಾಗಲ್ಲ. ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ಬಹಳ ವೆಹಿಕಲ್ ಓಡಾಡ್ತವೆ, ಎನಿ ಟೈಮು ಟ್ರಾಫಿಕ್ ಇರ್ತದೆ. ತುಂಬ ಹಳ್ಳ ಗುಂಡಿ. ಮಳೆ ಬಂದು ನೀರು ನಿಂತ್ಕೊಂತು ಅಂದರೆ ಒಂದು ಹಳ್ಳದಾಗ ಬಿತ್ತು ಅಂದರೆ ಅವ್ರು ಸ್ಕಿಡ್ ಆಗಿ ಬೀಳ್ತಾರೆ. ಅಷ್ಟು ಅವ್ಯವಸ್ಥೆ ಆಗ್ಬಿಟ್ಟಿದೆ. ಮಳೆ ಬಂದಾಗ ಗುಂಡಿನೇ ಗೊತ್ತಾಗಲ್ಲ. ಗುಂಡಿ ಮಟ್ಟ ನೀರಿರ್ತವೆ. ಚಕ್ರ ಮುಂದೆ ಚಕ್ರ ಇಳುತ್ತು ಅಂತಂದರೆ 2 ಅಡಿ ಆಳ ಇರ್ತದೆ, ಗೊತ್ತೇ ಆಗಲ್ಲ. 2 ವೀಲರ್ ಅಂತೂ ತುಂಬ ತೊಂದರೆ. ಫ್ಯಾಮಿಲಿ ಎಲ್ಲ ಹೋಗ್ತಾ ಇರ್ತಾರೆ, ಸಡನ್ ಆಗಿ ಸ್ಕಿಡ್ ಆಗಿ ತುಂಬ ಜನ ಬಿದ್ದಿದ್ದಾರೆ. ಇವುಗಳೆಲ್ಲವನ್ನು ಕೂಡ ನವೆಂಬರ್ 31ನೇ ತಾರೀಕು ಒಳಗಡೆ, ನವೆಂಬರ್ ತಿಂಗಳ ಒಳಗಡೆನೆ ಸಂಪೂರ್ಣವಾಗಿ ರೋಡ್ ಅನ್ನ ಕ್ಲಿಯರ್ ಮಾಡ್ತೀವಿ ಅಂತಾನು BBMP ಹೇಳ್ತಾ ಇದೆ. ಆದ್ರೆ ಆ ಕೆಲಸ ಆಗ್ತದೋ ಇಲ್ಲ ಅನ್ನೋದು ಕೂಡ ಗೊತ್ತಾಗಲ್ಲ. ಇಲ್ಲಿರುವಂತ ಕೆಲವು ಪ್ರಯಾಣಿಕರನ್ನು ಕೂಡ ಮಾತಾಡ್ಸೋ ಪ್ರಯತ್ನ ಪಡ್ತೀನಿ. ಅವರು ಏನ್ ಹೇಳ್ತಾರೆ ಅಂತೇಳಿ. ಯಾಕಂದ್ರೆ ತುಂಬಾ ಬ್ಯುಸಿ ಇರೋದ್ರಿಂದಾಗಿ ಇಲ್ಲಿ ಒಂದೇ ಒಂದು ನಿಮಿಷನೂ ಕೂಡ ಪಾರ್ಕ್ ಮಾಡೋದು ಕೂಡ ಬಹಳ ಕಷ್ಟ ಆಗ್ತಾ ಇದೆ. ಇದು ಬೆಂಗಳೂರಿನ ಪೂರ್ವ ವಲಯದಲ್ಲಿರುವಂತ ಮಾನ್ಯತಾ ಟೆಕ್ ಪಾರ್ಕ್ ಹೋಗುವಂತ ರಸ್ತೆಯಲ್ಲಿ, ಹೆಬ್ಬಾಳ ಕಡೆಗೆ ಹೋಗುವಂತ ರಸ್ತೆಯ ದುಸ್ಥಿತಿ ಹೇಗಿದೆ ಅಂತೇಳಿ, ಇನ್ನು ಬೇರೆ ಬೇರೆ ಕಡೆಗೆ ಬೆಂಗಳೂರಿನಲ್ಲಿ ಯಾವ್ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದನ್ನ ತೋರಿಸ್ಕೊಡ್ತೇನೆ ಬನ್ನಿ. ವೆಲ್ಕಮ್ ಬ್ಯಾಕ್. ಇದೀಗ ರಿಯಾಲಿಟಿ ಚೆಕ್ 2 ನಲ್ಲಿ ಹೆಣ್ಣೂರು ಕ್ರಾಸ್ 2 ವಿಮಾನ ನಿಲ್ದಾಣ, ಈ ರಸ್ತೆಯಲ್ಲೂ ಕೂಡ ಗುಂಡಿಗಳದ್ದೇ ಕಾರುಬಾರು. ಬೆಂಗಳೂರು ರಸ್ತೆಗಳ ಅಂದ ಚಂದವನ್ನ ಹೇಳುತ್ತೆ ಈ ರಿಯಾಲಿಟಿ ಚೆಕ್. ಗುಂಡಿಯಲ್ಲೇ ಕೂತ್ಕೊಂಡು ನ್ಯೂಸ್ 18 ರಿಪೋರ್ಟಿಂಗ್ ಮಾಡಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಪಾರ್ಟ್ ಹೋಲ್ಗಳ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ವಸ್ತು ಸಹಿತ ನೋಡ್ಬೇಕಾಗ್ತದೆ. ಯಾಕಂದ್ರೆ ನಾನು ಈ ಕೂತಿರುವಂತ ಪ್ಲೇಸ್ ಏನಿದೆ, ಇದು ರೋಡ್ ಹೇಗಿರ್ಬೇಕು ಆ ರೀತಿಯಾದಂತ ಸಿಚುವೇಶನ್ ಇಲ್ಲ. ನಾನು ನಿಂತಿರುವಂತ ಪ್ಲೇಸ್ ಏನಿದೆ ಇದು ಪಾರ್ಟ್ ಹೋಲ್. ಯಾಕಂದ್ರೆ ನೀಟಾಗಿ ಒಳ್ಳೆ ಈ ಹಳ್ಳದ ಗುಂಡಿಗಳು ಇರ್ತಾವಲ್ಲ, ಆ ರೀತಿಯಾದಂತ ಸಿಚುವೇಶನ್. ಹಾಗಂತೇಳಿ ಇದೇನು ಬಹಳ ಒಳಗಡೆ ಇರುವಂತ ರೋಡ್ ಏನಲ್ಲ. ಎಂತ ರೋಡ್ ಅಂತಂದ್ರೆ ಪ್ರತಿದಿನನೂ ಕೂಡ ಆಕ್ಸಿಡೆಂಟ್ ಅಲ್ಲಿ
ಈ ರೀತಿ ಬರೀ ಒಂದು ಹುಂಡಿ ಎಲ್ಲ ಇರೋದು, ಇದೇ ರೀತಿಯಾಗಿ ಹಿಂದು ಮುಂದೆ ಇರೋದು. ವೆಹಿಕಲ್ ಏನಾದರೂ ಮುಂದೆ ಬಂತಂದ್ರೆ ಹಿಂದೆ ಇರುವಂತ ವೆಹಿಕಲ್ಗಳು, ಟೂ ವೀಲರ್ನವರು ಆಕ್ಸಿಡೆಂಟ್ಗಳು ಪ್ರತಿದಿನನೂ ಕೂಡ ಆಗ್ತದೆ. ಈ ಏರಿಯಾ ಏನಿದೆ ಬೆಂಗಳೂರು ಪೂರ್ವ ವಲಯದಲ್ಲಿರುವಂತ ಹೆಣ್ಣೂರು ರೋಡ್, ಇಲ್ಲಿರುವಂತ ಜನರನ್ನು ಕೂಡ ಮಾತಾಡ್ತೀನಿ, ಅವರು ಏನ್ ಹೇಳ್ತಾರೆ ಅಂತೇಳಿ. ಸರ್, ಹೇಗಿದೆ ಸರ್ ಇದು? ರೋಡ್ ಒಂದು ತುಂಬಾ ಅಧ್ವಾನ, ನಿಜವಾಗಲೂ ಭಯಂಕರ ಖರಾಬ್ರ. ಮೊನ್ನೆ ಎಲ್ಲ ಬಿದ್ರು ಒಬ್ರು, ಇಲ್ಲಿ ಅಲ್ಲಿ ಮುಂದೆ ಒಬ್ಬ ಅಜ್ಜ ಬಿದ್ದು ಕಾಲೇ ಪ್ಯಾಚರ್ ಆಗದೆ, ತುಂಬಾ ಹಿಂಸೆ ಆಗದೆ. ಪೊಲೀಸರಂತೂ ಹಿಡಿದು ಅಡ್ಡ ಹಾಕತ್ತೆ ನಮ್ಮನ್ನ. ರೋಡ್ ಅಂತೂ ಸರಿ ಮಾಡ್ಸಲ್ಲ. 5-6 ತಿಂಗಳಿಂದ ನೋಡ್ತಾ ಇದೀರಿ, ಗಾಡಿ ನಾವು ತಪ್ಸ್ಕೊಂಡು ಹಿಂಗೆ ಹೋಗ್ಬೇಕು. ತುಂಬಾ ಹಿಂಸೆ ಅದು. ಆಕ್ಸಿಡೆಂಟ್ಗಳು ಆಗ್ತಿರ್ತಾವ, ತುಂಬಾ ಬೀಳ್ತಾ ಇರ್ತಾರ ಪಾಪ. ನೋಡಿ ಅವ್ರು ಸ್ಲೋ ಮಾಡ್ದ, ಹಿಂದೆ ಬಂದು ಹಂಗೆ ಜೋರ್ಕಂತ. ಇನ್ನು ಬೇರೆ ಯಾವ್ಯಾವ ಏರಿಯಾದಲ್ಲಿ ಇದೇ ರೀತಿ? ಯಾರು ಬಂದ್ಬಿಟ್ಟು ಬಂಜಾರ ಲೇಔಟ್, ಕಲ್ಕೆರೆ, ರಾಮಮೂರ್ತಿ ನಗರ, ಅಕ್ಷಯ ನಗರ, ಆಮೇಲೆ ಜಯಂತಿ ನಗರ ಫುಲ್ಲು ಎಲ್ಲ ಇದೆ ಸರ್. ಆ ಕಲ್ಕೆರೆ ಅಂತೂ ಹೇಳೇಬೇಡ್ರಿ, ಬ್ಯಾಕ್ ಪೇನ್ ಬರ್ತದೆ. ಯಾವ ರೀತಿ ಸಿಚುವೇಶನ್ ಇದೆ? ಯಾಕಂದ್ರೆ ಈ ರೀತಿ ದೊಡ್ಡ ಗುಂಡಿ ಇತ್ತಂದ್ರೆ ಹೋಗ್ಲಿಕ್ಕಾಗಲ್ಲ. ಆ ಕಡೆಗೆ ಲೆಫ್ಟ್ ತೊಗೊಳಕ್ ಹೋಗ್ತಾರೆ, ಲೆಫ್ಟ್ ತೊಗೊಳಕಾದ್ರೂ ಕೂಡ ಪ್ರಾಬ್ಲಮ್ ಆಗೋದು. ಇನ್ನು ಬೈಕ್ ಸವಾರರಿಗೆ ಮಾತ್ರ ಬಹಳ ಅಂದ್ರೆ ಬಹಳ ಕಷ್ಟದ ಇದು. ಪ್ರತಿದಿನನೂ ಕೂಡ ಆಕ್ಸಿಡೆಂಟ್ಗಳು ಆಗ್ತಾನೆ ಇರ್ತದೆ. ಇದು ಮೊದಲನೇ ಗುಂಡಿ ಆದ್ರೆ ಇದು 2ನೇ ಗುಂಡಿ. ಆ ಹಳ್ಳ ನೋಡಿ ಸುಮಾರು ಒಂದು ವರ್ಷದ ಮೇಲೆ ಆಗಿದೆ ಆ 2 ಗುಂಡಿ. ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಯಾರು ಅಧಿಕಾರಿಗಳಾಗಲಿ, ಇನ್ನೊಬ್ಬರಾಗಲಿ, ಮತ್ತೊಬ್ಬರಾಗಲಿ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಒಂದು ದಿವಸಕ್ಕೆ ಕಮ್ಮಿ ಅಂದರೆ ಒಂದು 7ರಿಂದ 8 ಟೂ ವೀಲ್ ವೆಹಿಕಲ್ಗಳು ಬೀಳ್ತಾವೆ ಇಲ್ಲಿ. ಆ ಮುಂದೆಗಡೆ ಕಾರ್ ಬರುತ್ತೆ, ಹಳ್ಳ ನೋಡಿ ಸಡನ್ ಬ್ರೇಕ್ ಹಾಕಿ ನಿಲ್ಲಿಸ್ತಾರೆ. ಆ ಹಿಂದೆಗಡೆ ಇರೋ ವೆಹಿಕಲ್ ಟೂ ವೀಲ್ನವರು ಬಂದು ಅದು ಕುದ್ಕೊಂಡು ಕೆಳಗಡೆ ಬೀಳ್ತಾರೆ. 7ರಿಂದ 8 ಗಾಡಿಗಳು ಕೆಳಗಡೆ ಬೀಳ್ತಾ ಇದ್ದಾರೆ ಸರ್. ಭಾರಿ ತೊಂದರೆ ಆಗಿದೆ. ತುಂಬಾ ಪಾಟ್ ಹೋಲ್ಸ್ ಇದೆ. ಫ್ರಮ್ ಸ್ಟಾರ್ಟಿಂಗ್ ಹೆಣ್ಣೂರು ಜಂಕ್ಷನ್ ಇಂದ ಟಿಲ್ ಹೆಣ್ಣೂರು ಮೇನ್ ರೋಡ್ ವರ್ಗು ಫುಲ್ ಪಾಟ್ ಹೋಲ್ಸ್ ಇದೆ. ಇಲ್ಲಿ ಸರ್ವ ಜನರಿಗೆ ತುಂಬಾ ತೊಂದರೆ ಆಗ್ತಿದೆ. ನಾವು ಮಗುನ ಇಟ್ಕೊಂಡು ಬರಕೇನೆ ಕಷ್ಟ ಆಗುತ್ತೆ. ಇಲ್ಲೆಲ್ಲ ಎಲ್ಲ ಹಾಸ್ಪಿಟಲ್ಸ್ ಹೋಗ್ಬೇಕಿಲ್ಲ, ಎಲ್ಲಾರು ಹೋಗ್ಬೇಕು ಅಂದ್ರೂ ಇಲ್ಲಿ ಡಿ ಮಾರ್ಟ್ ಹತ್ರ ಇದೆ, ಇಲ್ಲಿ ಹೋಗ್ಬೇಕಾದ್ರೂ ತುಂಬಾ ಪ್ರಾಬ್ಲಮ್ ಆಗ್ತಿದೆ ನಮಗೆ. ಗೌರ್ಮೆಂಟ್ ಅದರಲ್ಲೂ ಕೂಡ BBMP ಹೇಳೋದು 900ಕ್ಕೂ ಹೆಚ್ಚು ಪಾಟ್ ಹೋಲ್ಸ್ಗಳಿದಾವೆ ಅಂತೇಳಿ. ನನ್ನ ಪ್ರಕಾರ ಈ ಹೆಣ್ಣೂರು ರೋಡ್ ನೋಡ್ತಾ ಹೋದ್ರೇನೆ ಇಲ್ಲೇ ಸಾಕಷ್ಟು 200ಕ್ಕೂ ಹೆಚ್ಚು ಪಾಟ್ ಹೋಲ್ಸ್ಗಳಿದಾವೆ. BBMP ಅಧಿಕೃತವಾಗಿ ಹೇಳೋದು ಇಲ್ಲಿ ಈ ಹೆಣ್ಣೂರು ರೋಡಲ್ಲಿ ಬರೀ 10ಕ್ಕೂ ಹೆಚ್ಚು ಮಾತ್ರ ಇರೋದು ಅಂತ ಹೇಳುತ್ತೆ. ಇಲ್ಲಿ ನೋಡ್ತಾ ಹೋದ್ರೆ ಸಾಲುದ್ದಕ್ಕೂ ಕೂಡ ಗುಂಡಿಗಳ ಏನು ಸರಣಿ ಸಾಲು ಗುಂಡಿಗಳೇ ಕಂಡು ಬರ್ತಾ ಇದೆ. ಇದು ಹೆಣ್ಣೂರು ರೋಡ್ನ ಸಿಚುವೇಶನ್. ಇನ್ನು ಬೆಂಗಳೂರು ರಸ್ತೆ ಗುಂಡಿ ಮುಚ್ಚೋದಕ್ಕೆ BBMP ನಿರ್ಧಾರ ಏನೋ ಮಾಡುತ್ತೆ, ಆದ್ರೆ ಆ ನಿರ್ಧಾರ ಸಾಕಾರ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಸುಮಾರು ವರ್ಷನೇ ಆಯ್ತು ಈ ತರ ನಿರ್ಧಾರ ಎಲ್ಲ ತಗೊಂಡು. ನವೆಂಬರ್ ಅಂತ್ಯಕ್ಕೆ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಈಗ ಡೆಡ್ ಲೈನ್ ಅನ್ನ BBMP ಫಿಕ್ಸ್ ಮಾಡ್ಕೊಂಡಿರೋದು. ರಸ್ತೆ ಗುಂಡಿ ಮುಚ್ಚೋದಕ್ಕೆ ಅಂತಾನೆ 30ಕ್ಕೂ ಹೆಚ್ಚು ಪ್ರತ್ಯೇಕ ತಂಡ ಎಲ್ಲ ರಚನೆ ಆಗಿದೆಯಂತೆ. ಈ ಬಗ್ಗೆ BBMP ಕಮಿಷನರ್ ಮಂಜುನಾಥ್ ಪ್ರಸಾದ್ ಹೇಳಿಕೆ ಕೊಟ್ಟಿದ್ದಾರೆ. ಪಾಟೋಲ್ಗಳನ್ನ ಲೆಕ್ಕ ಮಾಡ್ಕೊಂಡು ಹೋಗೋದಿಲ್ಲ, ಯಾವ ರಸ್ತೆಯಲ್ಲೂ ಪಾಟೋಲ್ಸ್ ಇರಬಾರ್ದು ಅಷ್ಟೇ. ಅದಕ್ಕೆ ಆ ಒಂದು ಕಾರಣದಿಂದ ನಮ್ಮಲ್ಲಿ 14,000 ಕಿಲೋಮೀಟರ್ಸ್ ಏನಿದೆ, 14,000 ಕಿಲೋಮೀಟರ್ಸ್ ಪಾಟೋಲ್ಸ್ ಇಲ್ಲದಂಗೆ ಇದು ಮಾಡ್ತಾ ಇದ್ದೀವಿ. ಸಮಸ್ಯೆ ಎಲ್ಲಿ ಉದ್ಭವ ಆಗುತ್ತೆ ಅಂದರೆ BWSSB ಬೆಸ್ಕಾಂ ಅವರು ರೋಡ್ ಕಟ್ಟಿಂಗ್ ಮಾಡಿಬಿಟ್ಟು ಈ 110 ಗ್ರಾಮಗಳಲ್ಲಿ ಕುಡಿಯೋ ನೀರಿಗೋಸ್ಕರ ಮತ್ತು UGDಗೋಸ್ಕರ ರೋಡ್ಗಳನ್ನೇನು ಕಟ್ ಮಾಡಿದ್ದಾರೆ, ಅದನ್ನ ಫಿಲ್ ಮಾಡೋದಕ್ಕೆ ಸಮಯ ಬೇಕಾಗುತ್ತೆ, ಹೆಚ್ಚು ಖರ್ಚಾಗುತ್ತೆ. ಪಾಟೋಲ್ಸ್ಗಳು ಈ ನವೆಂಬರ್ ತಿಂಗಳೊಳಗಡೆ ಎಲ್ಲೇ ಏನು ಪಾಟೋಲ್ಸ್ ಇಲ್ಲದೆ ಇರೋಂಗೆ ಫಿಲ್ ಮಾಡೋದಕ್ಕೆ ಸಂಪೂರ್ಣವಾಗಿ ಅದು